ಮತದಾನ ಮುಖಾಂತರ ಮತದಾನ ಬಹಿಷ್ಕಾರ ಮಾಡೋ ಮುಖಾಂತರ ಯಾರು ನಮ್ಮ ಹಾಲನ್ನು ಆಲಿಸ್ತಾರೆ, ಯಾರು ಬರಲಿ ಹೇಳಿ ನಾವು ಹಾಗೆ ಜಗ್ಗ ಮುಖಾಂತರ ಲಿಖಿತ ಮುಖಾಂತರ ಕೊಟ್ಟಿವಿ. ಯಾರು ಇದುವರೆಗೆ ನಮ್ಗೆ ಯಾರು ರೆಸ್ಪಾನ್ಸ್ ಇಲ್ಲ, ಯಾರು ಬಂದು ಕೇಳಿಲ್ಲ. ಮನವಿ ಕೊಟ್ಟಿಂದ ಯಾರು ಬಂದಿಲ್ಲ. ತಹಸೀಲ್ದಾರ್ ಹಿಡ್ಕೊಂತ ಡಿ ಸಿ ಅವರಿಗೆ ಅಲ್ಲಿಂದ ಎಲ್ಲಿ ಮೇಲೆ ಸ್ಟೇ ಆರ್ಡ್ರ್ ಇದೆ. ಆದರೂ ಕೂಡ ಮತ್ತೆ ಅದು ಯಾವುದೇ ರೂಪದ ಬಾಡಿಗೆ ರೂಪದಾಗ ಏನೋ ಒಂದು ಮೂಗುತ್ತಪ್ಪ ಅಂತ ಕೆಲಸ ಮಾಡಕತ್ತಾರೆ ಮತ್ತೆ ಬಂದ. ಈಗ ಕೆಲವು ಮಂದಿ ಹಾಕ್ಬೇಕಂತಾರೆ, ಕೆಲವು ಮಂದಿ ಹಾಕ್ಬಾರ್ದು ಅಂತಾರೆ. ಇದರಲ್ಲೇ ಗೊಂದಲ ನಿಲ್ಲೋಯ್ತೇನೆ. ಗೊಂದಲ ಏನಿಲ್ಲ ಏನು ನೀವು ಬಲವಂತವಾಗಿ ಹಾಕ್ಬೇಡ ಅಂತಂದು ಹೇಳ್ತೀರ. ಸ್ವಇಚ್ಛೆಯಿಂದನೇ ತೀರ್ಮಾನ ತಗೊಂಡ್ರಿ, ಯಾರಿಗೂ ಗೊಂದಲ ಇಲ್ರಿ. ಮನಸ್ಸಿಗೆ ನೋವಾಗಿ ಈ ಕೆಲಸ ಮಾಡಿರಿ ನಮ್ಮ ಊರ ಜನ. ಯಾರಿಗೆ ಬಲವಂತ ಮಾಡಿಲ್ರಿ, ಸ್ವಂತ ಯಾರು ಇದ್ರ ಬಳಕೆ ಮಾಡೋರಿಲ್ಲಲ್ಲ. ಎಷ್ಟು ಬೂತ್ ಅದಾವ್ರಿ? ಒಂದೇ ಪುತ್ರ ಸೇವಾ ಮಾಡೋರಿಗೆ ಮೀಸಲಿಟ್ಟತಿ. ಎಷ್ಟು ವೋಟಿಂಗ್ ನವರೇ ಸಾಲಿ ಮಾಡ್ಕೊಂಡಾರ, ITI ಕಾಲೇಜ್ ಮಾಡ್ಕೊಂಡಾರ, ಡಿಗ್ರಿ ಕಾಲೇಜ್ ಮಾಡ್ಕೊಂಡಾರ, ಎಲ್ಲವೂ ಮಾಡ್ಕೊಂಡಾರ. ಮತ್ತೆ ಏನು ಮಾಡ್ತೀವಿ ಅಂತಂದ್ರ ಈಗ ಮತದಾನ ಅನ್ನೋದು ಪವಿತ್ರದ ಹಕ್ಕು. ಅದನ್ನ ನೀವು ತಿರಸ್ಕಾರ ಮಾಡಿ ಈ ತರ ನ್ಯಾಯ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಮತ್ತೆ ಮತದಾನ ಹಾಕಿ ಕೇಳ್ಬೋದಲ್ಲ. ಇಷ್ಟು ದಿನ ಒಳಗೆ ಮತ್ತೆ ನಾವೆಲ್ಲ ಮಾಹಿತಿ ಕೊಟ್ಟಿವಲ್ಲ, ಕೊಟ್ಟರು ಮತ್ತೆ ಯಾಕೆ ಮಾಡಲಿಲ್ಲ ಇವರು? ಹಾಕಿದ್ರೆ ಸುಮಾರು 20 ಅರ್ಜಿ ಕೊಟ್ಟು ಮತ್ತೆ ಯಾಕೆ ಮಾಡ್ಕೊಳ್ಳಿಲ್ಲ? ಆಯ್ತು, ನಾಳೆ ಸಹಜ ಒಂದು ಕ್ವಶನ್ ಬರ್ತೈತೆ, ನೀವು ಓಟನ್ ಹಾಕಿಲ್ಲ ನೀವು ಏನ್ ಕೇಳ್ತೀರಿ ಅನ್ನೋ ಮಾತು ಬಂದು ನೀವೇನ್ ಮಾಡ್ತೀರಿ? ಹಿಂದೆಲ್ಲ ಮಾಡಿವಲ್ರಿ ಸರ್, ನಿಮಗೆ ಹೇಳಕತ್ತೀವಿ ನಾವು. ನೀವು ಕೇಳೋದೇನು? ಈಗ MP ಓಟ್ ಮಾಡಿಲ್ಲ, ನೀವೇನು ನಮ್ಮ ತಲೆ ಬರ್ತೀರ ಅಂದ್ರ ನಾಳೆ ನಾವು ಅದಕ್ಕೆ ಸಿದ್ಧ ಇದೀವಿ. ಅವ್ರು ಏನು ಗೌರ್ಮೆಂಟ್ ಆದೇಶ ಮಾಡ್ಕೊಂಡು ನಮಗೆ ಅದಕ್ಕೆ ಸಿದ್ಧ ಇದೀವಿ ನಾವು. ಸರ್ ನ್ಯಾಯಾಲಯ ತಡೆ ನಿಂತ್ರು ಕೂಡ 25 ಎಕರೆ ಅವ್ರು ಇದು ಅಂತ ಬಂದ್ರಿ. ಕೊಡಕ್ ಗ್ರಾಮಸ್ಥರು ಯಾರು ವಿರೋಧ ಇದೆ. ಸ್ಟೇ ಬಂದ್ರು ಮತ್ತೆ ನಾನು ರೋಡ್ ಮಾಡ್ತೀನಿ ಅಂತೇಳಿ ಅವ್ರು ಆಶ್ವಾಸನೆ ಕೊಟ್ಟು ಆಶ್ವಾಸನೆ ಇದನ್ನ ಮಾಡ್ಕೊಂಡು ಅವರೆಲ್ಲ ಇಷ್ಟ ಆಗಿ ಬಂದು ಅಲ್ಲೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಸ್ಟೇ ಕೊಟ್ಟಿದ್ದು ಗೌರ್ಮೆಂಟ್ ಈಗ ಸ್ಟೇ ಕೊಟ್ಟಂದ್ರು ಇವರು ದೌರ್ಜನ್ಯ ಮೇಲೆ ಮಾಡ್ತಾರಲ್ರಿ, ಯಾರು ಕುಮ್ಮತ್ತನ ನಮ್ಗೆ ಗೊತ್ತಾಗ್ಬೇಕ್ರಿ. ಅದು ಅವ್ರು ಬರಲ್ರಿ ನೋಡಮ್ಮ. ಆಮೇಲೆ ಗ್ರಾಮಸ್ಥರಿಗೆ ಪದೇ ಮಾನಸಿಕವಾಗಿ ದರ್ಶನ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಅಂತ ಹೇಳೋದು. ಅವ್ರು ನಮಗೆ ಏನು ಕೊಡ್ಬೇಕನ್ನೋದೈತೆ ಅದು ಕೊಡೋದು ಬಿಟ್ರು ನಮ್ಗೆ ಸಂತೋಷನ. ನಾವೇನು ಅವ್ರಿಗೆ ಬದ್ದಾಗಲ್ಲ, ಇದಾಗಲ್ಲ, ಇರೋದು ಮಾಡಕ್ ಹೋಗಲ್ಲ ನಾವು. ಯಾಕೆ ತಕೊಂಡ್ರಿ ಶಾಸಕರು ಮನವಿ ಕೊಟ್ರೆ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅವಾಗ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಒಬ್ರು ಅಧಿಕಾರಿಗಳು ಬಂದು ಯಾರು ಬಂದಿಲ್ಲ, ಒಬ್ರು ಬಂದು ನಿಮ್ಮನ್ನ ಭೇಟಿ